ಇಲ್ಲಿವರೆಗೂ ಯಾವತ್ತೂ ಅಖಿಲ್ ಅವರು ನನ್ನ ಏನೂ ಕೇಳಲೇ ಇಲ್ಲ. ಮೊದಲನೇ ಸಲ ಒಂದು ಆಸೆ ಹೇಳ್ಕೊಂಡ್ರು, ಅದು ಕೂಡ ಸಂಗೀತ ಕಲಿ ಅಂತ ಕೇಳ್ಕೊಂಡ್ರು. ಅವ್ರ ಆಸೆನ ತೀರ್ಸೋಕಾಗ್ದೆ ಅಸಮರ್ಥ ಆಗ್ಬಿಟ್ಟೆ. ಹಾಡೋ ಅಷ್ಟು ಶಕ್ತಿ ಇದ್ರೂ ಕೂಡ ಅಖಿಲ್ ಅವ್ರ ಆಸೆ ಪಟ್ಟ ಹಾಗೆ ಅವ್ರ ಮುಂದೆ ಹಾಡೋಕಾಗ್ದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಅಲ್ಲಿ ಗೌರಮ್ನವರು ಕೊಟ್ಟಿರೋ ಮಾತು ತಪ್ಪೋಕ್ಕಾಗಲ್ಲ, ಇಲ್ಲಿ ಅಖಿಲ್ ಅವ್ರ ಆಸೆನೂ ತೀರ್ಸಕ್ಕಾಗಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ದಿರೋ ಅಯ್ಯೋ ಮಯ್ಯೋ ಸ್ಥಿತಿ ಕೊಟ್ಟಿಯಲ್ಲ ಕೃಷ್ಣ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಸಮಸ್ಯೆಯಿಂದ ನೀನೇ ನನ್ನ ಕಾಪಾಡ್ಬೇಕು ಅಷ್ಟೇ. ಅದು ನಿನ್ ಕರ್ತವ್ಯ. ಏನೇ ಹೊಸ ನಾಟಕ? ನಾನ್ ನಿನಗ್ ಸಂಗೀತ ಹೇಳ್ಕೊಡೋದು ಅಂದ್ರೇನು? ನೀನು ರೂಪರಾಣಿ ಹಾಗೆ ಸಿಂಗರ್ ಆಗೋದು ಅಂದ್ರೇನು? ಇದೆಲ್ಲ ನಿನಗೆ ಬಂದಿರೋ ಐಡಿಯಾ ಅಲ್ವಾ? ಅಖಿಲ್ ಬಾಯಲ್ಲಿ ನನ್ನನ್ ಕೇಳಿಸ್ದೆ. ಇಲ್ಲ ಅಮ್ಮವ್ರೆ, ನಾನ್ ಸಂಗೀತ ಕಲಿಬೇಕು ಅನ್ನೋದು ಅವ್ರ ಆಸೆ. ಹಾಗ್ ನೀನ್ ಹೇಳಿದ್ರೆ ನಾನ್ ನಂಬಿಡ್ತೀನಿ ಅನ್ಕೊಂಡಿದ್ಯಾ? ತೆರೆ ಹಿಂದೆ ಮಾಡ್ಬೇಕಾಗಿರೋದನ್ನೆಲ್ಲ ನೀನು ಮಾಡ್ತೀಯಾ, ಎಲ್ರೂ ಮುಂದೆ ಅಮಾಯಕಿ ತರ ಮುಖ ಮಾಡ್ಕೊಂಡು ನೋಡ್ತಾ ಇರ್ತೀಯ. ನಿನ್ನ ವಿಷಯ ನನಗ್ ಗೊತ್ತಿಲ್ವಾ? ಓಸ್ರು ಒಳ್ಳಿ ನೀನು. ಅಮ್ಮವ್ರೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿಜವಾಗ್ಲೂ ನನ್ನ ವಿಷಯ ನಿಮಗ್ ಗೊತ್ತಿದ್ರೆ ನೀವ್ ಹೀಗ್ ಮಾತಾಡಲ್ಲ. ನಿಮಗ್ ಕೊಟ್ಟಿರೋ ಮಾತಿಗಾಗಿ ರೂಪರಾಣಿಗೋಸ್ಕರ ಹಾಡು ಹೇಳಕ್ಕೆ ನಾನ್ ಎಷ್ಟು ಕಷ್ಟ ಪಡ್ತಿದ್ದೀನೋ ನಿಮಗ್ ಗೊತ್ತಿಲ್ಲ. ನೀವ್ ಅನ್ಕೊಂಡ ಹಾಗೆ ನಾನು ತೆರೆ ಹಿಂದೆ ಬೇಕಾದನ್ ಮಾಡೋಳಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಏನಾದ್ರೂ ಮಾಡಿರ್ತಿದ್ದೆ. ರೂಪರಾಣಿಗೆ ಹಾಡು ಹೇಳೋದನ್ನು ನಿಲ್ಸಿರ್ತಿದ್ದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನ್ ಅರ್ಥ ಮಾಡ್ಕೋತೀನಿ ಬಿಡು. ಆದ್ರೆ ಈಗ ಸಂಗೀತ ಕಲಿಯೋ ಹುಚ್ಚುತನ ಏನದು? ಅದು ಅಖಿಲ್ ಅವ್ರಿಗೆ ಬಂದಿರೋ ಯೋಚನೆ, ಅವ್ರ ಆಸೆ. ಅದು ಮದ್ವೆ ಆಗಿ ಇಷ್ಟು ದಿನಕ್ಕೆ ಮೊದಲನೇ ಸಲ ಅವ್ರು ನನ್ನ ಹತ್ರ ಒಂದು ಆಸೆ ಹೇಳ್ಕೊಂಡ್ರು. ಅವ್ರ ಆಸೆ ತೀರಿಸೋದು ನನ್ನ ಕರ್ತವ್ಯ ಅನ್ಕೊಂಡು ನಾನು ಮಾತು ಕೊಟ್ಟೆ. ನಾನು ಮಾತು ಕೊಟ್ಮೇಲೆ ನಾನು ಸಂಗೀತ ಕಲಿಯೋದೇ ಅವ್ರ ಆಸೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಅವ್ರ ಮುಂದೆ ಏನೂ ಹೇಳಕ್ಕಾಗ್ಲಿಲ್ಲ. ಅವನು ಮುಂದೆ ಏನು ಹೇಳಕ್ಕಾಗ್ಲಿಲ್ಲ ಸರಿ, ಆದ್ರೆ ನಾಳೆ ಸಂಗೀತ ಕಲಿಯುವಾಗ ಬಾಯ್ ಬಿಟ್ಟು ಹಾಡ್ಬೇಕಲ್ಲ. ಹಾಗ ನೀನು ಬಾಯ್ ಬಿಟ್ಟು ಹಾಡಿದ್ರೆ ಎಷ್ಟು ಸಮಸ್ಯೆ ಬರುತ್ತೆ ಅದು ಗೊತ್ತಿಲ್ವಾ ನಿನ್ಗೆ? ಎಲ್ಲ ಸಮಸ್ಯೆಗೂ ಪರಿಹಾರ ಆ ಕೃಷ್ಣನೇ. ಆ ಕೃಷ್ಣ ಏನ್ ನಡಿಬೇಕು ಅನ್ಕೋತಾನೋ ಅದೇ ನಡೆಯೋದು. ಈ ವಿಷಯದಲ್ಲಿ ನಾನ್ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಆ ಕೃಷ್ಣನೇ ಏನೋ ಒಂದ್ ದಾರಿ ತೋರಿಸ್ತಾನೆ. ಏನಿದು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ? ಈ ಧೈರ್ಯ ಕೃಷ್ಣನ್ ಮೇಲಿರೋ ನಂಬಿಕೆಯಿಂದ ಬಂದಿದ್ದ ಅಥವಾ ಈ ದೊಡ್ಡ ಮನೆ ಸೊಸೆ ಆಗಿದ್ದಾಳಲ್ಲ ಈಗ ಈ ಗೌರಮ್ಮ ನನ್ನನ್ನು ಏನ್ ಮಾಡ್ತಾಳೆ ಅನ್ನೋ ಅಹಂಕಾರದಿಂದ ಬಂದಿದ್ದ? ಯಾವ್ದೇನೇ ಆದ್ರೂ ಮೊದಲು ಈ ಸಂಗೀತ ಕಲಿಸೋ ಅಪಾಯದಿಂದ ಪಾರಾಗ್ಬೇಕು. ಅಣ್ಣ, ಈ ಹಾರ್ಮೋನಿಯಂ ನೋಡಿ ಶ್ಯಾಮ ತುಂಬಾ ಖುಷಿ ಪಡ್ತಾಳೆ ಅಲ್ವಾ? ಹೌದು ಕಣೋ, ತುಂಬಾನೇ ಖುಷಿ ಪಡ್ತಾಳೆ. ಯಾಕೋ ಶ್ಯಾಮ ರೂಪರಾಣಿಯಷ್ಟೇ ದೊಡ್ಡ ಸಿಂಗರ್ ಆಗ್ತಾಳೆ ಅಂತ ನನ್ನ ಮನ್ಸಿಗೆ ಅನಿಸ್ತಿದೆ ಅಣ್ಣ.
ಏನೋ ಆಗ್ಬೋದೇನೋ. ನೀನು ಇಷ್ಟೊಂದು ಇಂಟ್ರೆಸ್ಟ್ ಇಟ್ಟು ಸಂಗೀತ ಕಲಿಸ್ತಿರೋವಾಗ ಅವಳು ಅಷ್ಟೇ ಇಂಟ್ರೆಸ್ಟಿಂದ ಕಲಿತ್ರೆ ಖಂಡಿತ ರೂಪರಾಣಿ ಹಾಗೆ ಸಿಂಗರ್ ಆಗ್ತಾಳೆ. ಏನ್ ಶ್ಯಾಮ, ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಸಂಗೀತ ಕಲಿಯೋದ್ರ ಬಗ್ಗೆನಾ? ಹೌದಕ್ಕ. ಹೇಳಿದ್ನಲ್ವಾ ಕೃಷ್ಣನ್ ಮೇಲೆ ಭಾರ ಹಾಕು ಅಂತ. ಎಲ್ಲ ಕೃಷ್ಣನೇ ನೋಡ್ಕೋತಾನೆ, ನೀನೇನೂ ಯೋಚನೆ ಮಾಡ್ಬೇಡ. ಅವರೇ ಫೋನ್ ಮಾಡ್ತಿದ್ದಾರೆ, ಮಾತಾಡು. ಹಲೋ. ಹಲೋ ಶ್ಯಾಮ, ಏನ್ ವಿಷಯ ಹೇಳ್ರಿ? ನಾನು ನಿನಗೋಸ್ಕರ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಗಿಫ್ಟಾ? ನನ್ಗಂತ ತಗೊಂಡ್ರಾ? ಹೌದು. ಏನ್ ಗಿಫ್ಟ್ ತರ್ತಿದ್ದೀನೋ ನೀನು ಗೆಸ್ ಮಾಡಬೇಕು. ಸರಿ ರೀ, ಬಾಯ್. ನೀವು ಗಿಫ್ಟ್ ಕೊಡ್ತೀರಾ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಅಂದಮೇಲೆ ಏನು ಗಿಫ್ಟ್ ಕೊಡ್ತಾರೆ ಅಂತ ಹೇಗೆ ಯೋಚನೆ ಮಾಡಲಿ? ಏನ್ ಶ್ಯಾಮ, ಅಖಿಲ್ ನಿನ್ಗೋಸ್ಕರ ಗಿಫ್ಟ್ ತರ್ತಿದ್ದಾನಾ? ಹೌದಕ್ಕ, ಆದರೆ ಏನು ಗಿಫ್ಟ್ ಅಂತ ಹೇಳಿಲ್ಲ. ಅದೇನೋ ನಾನೇ ಊಹೆ ಮಾಡಬೇಕಂತೆ. ಆ ಗಿಫ್ಟ್ ಏನು ಅಂತ ನೀನು ಗೆಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಆ ಗಿಫ್ಟ್ ಮಾತ್ರ ಜೀವನ ಪೂರ್ತಿ ನೀನು ಜೋಪಾನವಾಗಿ ಇಟ್ಕೋಬೇಕು. ಹೌದಕ್ಕ, ಆ ಉಡುಗೊರೆನ ಭದ್ರವಾಗಿ ನಾನು ಎದೆಲ್ ಮುಚ್ಚಿಟ್ಕೋತೀನಿ. ಈ ಶ್ಯಾಮನ ಸೋಲಿಸ್ಬೇಕು ಅಂತ ಅನ್ಕೊಂಡಿದ್ ಪ್ರತಿ ಸಾರಿನೂ ಯಾವುದೋ ರೀತಿಯಲ್ಲಿ ಇವಳು ಗೆಲ್ತಾನೆ ಇದ್ದಾಳೆ. ಇವಳಿಗೇನೋ ಮಾಡೋದಕ್ಕಾಗ್ತಾನೆ ಇಲ್ಲ. ಇವಳು ಬೆಳೆಯೋದನ್ನ ನಾನು ನೋಡ್ತಾನೆ ಇರ್ಬೇಕಾ? ನೋ, ಏನಾದ್ರೂ ಮಾಡಬೇಕು. ಏನಾದ್ರೂ ಮಾಡಿ ಎಲ್ಲಾದ್ರೂ ಇವಳು ಸಿಕ್ಕಿ ಬೀಳೋ ಹಾಗೆ ಮಾಡಲೇಬೇಕು. ಯಾರೋ ರೋಡ್ಗೆ ಅಡ್ಡವಾಗಿ ಕಾರ್ ನಿಲ್ಲಿಸಿದ್ದಾರೆ. ಏನಿದು? ಯಾಕೆ ನಮ್ಮ ದಾರಿಗೆ ಅಡ್ಡ ಬಂದೆ? ನನ್ನ ಪವರ್ ಏನು ಅಂತ ನಿನಗೆ ತೋರ್ಸೋದಕ್ಕೋಸ್ಕರ. ಸಾಕ್ಷ್ಯಾಧಾರ ತೋರಿಸಿ ನನ್ನ ಅರೆಸ್ಟ್ ಮಾಡಿಸಿದ್ರು ಕೂಡ ನಾನು ರಾಜನ್ ಹಾಗೆ ಹೊರಗಡೆ ತಿರುಗಾಡ್ತಿದ್ದೀನಿ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗ್ಬೇಕು ಅಂತ. ಅದಕ್ಕೋಸ್ಕರನೇ ನಿಮ್ ಮುಂದೆ ಅಡ್ಡ ಬಂದಿದ್ದು. ನಾಚಿಕೆ ಆಗಲ್ವಾ? ತಪ್ಪು ಮಾಡಿ ಬೇಲ್ ಮೇಲೆ ಆಚೆ ಬಂದು ಅದೇನೋ ದೊಡ್ಡ ಘನಕಾರ್ಯ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಖಂಡಿತ ಇದು ಘನ ಕಾರ್ಯನೇ.
ಅಷ್ಟು ಇನ್ಫ್ಲುಯೆನ್ಸ್ ಇರೋ ಆನಂದ ಗಜಪತಿ ವರ್ಮಾ ಅರೆಸ್ಟ್ ಮಾಡಿಸಿದ್ರು ಕೂಡ ನಾನು ಆರಾಮಾಗಿ ತಿರುಗಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಘನ ಕಾರ್ಯನೇ ಅಲ್ವಾ? ಏ ಅಖಿಲ್, ಮನುಷ್ಯರ ಹತ್ರ ಮಾತಾಡ್ಬೋದು, ಇಂಥವ್ರ ಹತ್ರ ನಮಗೇನ್ ಮಾತು? ನಡಿ. ನೋ, ನಿಂತ್ಕೊಳ್ಳಿ. ಮನುಷ್ಯನೇ, ನಾನು ಮನುಷ್ಯನೇ, ಮಾಮೂಲಿ ಮನುಷ್ಯನೇ. ಅದಕ್ಕೆ ಅವಮಾನದ ಫೀಲ್ ಆಗಿದ್ದು. ಆ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅನ್ಕೊಂಡೆ. ಆ ಪ್ರತೀಕಾರನ ತೀರಿಸ್ಕೊಳ್ಳೋದಕ್ಕೆ ಪ್ರತಿ ಸಾರಿ ಅವಕಾಶನ ಕ್ರಿಯೇಟ್ ಮಾಡ್ಕೊಂಡೆ. ಸುರಸುಂದ್ರಿ ಜೊತೆ ನಿನ್ ಮದುವೆ ಮಾಡ್ಬೇಕು ಅನ್ಕೊಂಡಿದ್ಲು ನಿನ್ನ ಅಮ್ಮ. ಶ್ಯಾಮ ಜೊತೆ ನಿನ್ ಮದುವೆ ಮಾಡಿಸಿ ನಿನ್ನಮ್ಮಂಗೆ ಗೆಸ್ ಮಾಡದೇ ಇರೋ ಹಾಗೆ ಶಾಕ್ ಕೊಟ್ಟೆ. ಅವಳಂತ ಸೊಸೆ ಬಂದಿದ್ದಕ್ಕೆ ನಿನ್ ಮನೆಯವರೆಲ್ಲ ಒದ್ದಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಹಾಗಾಗ್ಲಿಲ್ಲ. ಅದಕ್ಕೆ ಮತ್ತೆ ಶ್ಯಾಮ ಮೇಲೆ ಆರೋಪ ಹೊರಿಸಿ ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಅವಳು ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿ ನನ್ನನ್ನೇ ಆಟ ಆಡ್ಸಿದಾಳೆ. ಅಷ್ಟು ಮಾತ್ರಕ್ಕೆ ನಾನು ಬಿಡ್ತೀನಿ ಅನ್ಕೊಂಡ್ರಾ? ನಿಮ್ ಅಂತ್ಯ ನೋಡೋದೆ ನನ್ನ ಜೀವನ ಧ್ಯೇಯ, ನೆನ್ಪಿಟ್ಕೊಳ್ಳಿ. ಏನು ಹೆದರಿಸ್ತಿದ್ಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ನಿನಗೆ ಹೆದರ್ಸೋದು ಎಚ್ಚರಿಸೋದು ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ನಿನ್ನಂಥವ್ರ ಕೈಯಿಂದ ನನ್ನ ಕುಟುಂಬನ ಹೇಗ್ ಕಾಪಾಡ್ಕೋಬೇಕೋ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವ ಕೆಲಸನೂ ನಿನ್ನ ಹಾಗೆ ಇಲ್ಲೀಗಲ್ ಆಗು ಮಾಡಲ್ಲ, ಬೆನ್ ಹಿಂದೆನೂ ಮಾಡಲ್ಲ. ಲೀಗಲ್ ಆಗಿ ನಿನ್ ಜೊತೆ ಫೈಟ್ ಮಾಡ್ತೀನಿ. ಓ, ನಿನ್ನ ಸೋಲಿಸ್ತೀನಿ, ನೆನಪಿಟ್ಕೋ. ಈಗಷ್ಟೇ ಅಲ್ವಾ ಸರಿಯಾದ ಯುದ್ಧ ಶುರುವಾಗಿರೋದು. ಯಾರ್ ಗೆಲ್ತಾರೋ ಯಾರ್ ಸೋಲ್ತಾರೋ ನೋಡೋಣ. ಬೊಗಳೋ ನಾಯಿ ಕಚ್ಚಲ್ಲ ಅಂತಾರೆ, ಆದ್ರೆ ಇವನ್ ವಿಷಯದಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಣ್ಣ. ಹೌದು ಅಖಿಲ್, ತುಂಬಾ ಹುಷಾರಾಗಿರ್ಬೇಕು. ಅಣ್ಣ. ಹಾ, ಏನು? ಇವನ್ ಸಿಕ್ಕಿರೋ ವಿಷಯ, ಹೀಗ್ ಬಾಯಿಗೆ ಬಂದ ಹಾಗೆ ಮಾತಾಡಿದ ವಿಷಯನ ನಾವು ಮನೇಲಿ ಯಾರಿಗೂ ಹೇಳದ್ ಬೇಡ. ಸುಮ್ಮನೆ ಗಾಬರಿ ಆಗ್ತಾರೆ. ಸರಿ ಅಖಿಲ್, ಯಾರಿಗೂ ಹೇಳಲ್ಲ. ಕಾರತ್ತು. ಥ್ಯಾಂಕ್ ಯು ಆರ್ ಪಿ, ಥ್ಯಾಂಕ್ ಯು ವೆರಿ ಮಚ್. ಫಂಕ್ಷನ್ಗೆ ನೀನು ಬರ್ತಿರೋದು ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಈ ವಿಷಯ ನಿಮ್ಮ ಅಕ್ಕನಿಗೆ ಹೇಳಿದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ಓಕೆ, ಇಡ್ತೀನಿ. ಫಂಕ್ಷನಲ್ಲಿ ಸಿಗೋಣ. ಬಾಯ್. ಏನ್ರಿ ಅಷ್ಟೊಂದು ಸಂತೋಷವಾಗಿದ್ದೀರಾ? ಹೇಳಿದ್ರೆ ನೀನ್ ಕೂಡ ಸಂತೋಷ ಪಡ್ತೀಯಾ? ಏನಂತ ಸಂತೋಷವಾದ ವಿಷಯ? ನಿನ್ನ ಕಸಿನ್ ಆರ್ ಪಿ ನಮ್ ಫ್ಯಾಕ್ಟ್ರಿ ಹೊಸ ಯೂನಿಟ್ ಓಪನಿಂಗ್ಗೆ ತಪ್ಪದೆ ಬರ್ತೀನಿ ಅಂತ ಹೇಳಿದಾನೆ. ಹೌದಾ? ಹೌದು, ಅವನ ಹತ್ರನೇ ನಾನು ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದು. ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅಷ್ಟು ಬ್ಯುಸಿ ಪರ್ಸನ್, ಆದ್ರೂ ನೋಡು ಕರೆದಿದ ತಕ್ಷಣ ಬಂದೇ ಬರ್ತೀನಿ ಅಂದ್ರು. ಗ್ರೇಟ್, ರಿಯಲಿ ಈಸ್ ಗ್ರೇಟ್. ಹಾ ಗೌರಮ್ಮ, ನಿಮ್ಗೆ ನಮ್ಮ ಆರ್ ಪಿ ಗೊತ್ತಲ್ವಾ? ಹಾ ಗೊತ್ತದ್ಗೆ. ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಯಾರು ಗೊತ್ತಿಲ್ಲ ಹೇಳಿ? ನಿಮ್ ರೂಪಾರಾಣಿ ಒಳ್ಳೆ ಸಿಂಗರ್ ಅಲ್ವಾ? ನಮ್ಮ ಆರ್ ಪಿ ಮುಂದೆ ನಿಮ್ ರೂಪಾರಾಣಿ ಕೈಯಲ್ಲಿ ಒಂದ್ ಹಾಡು ಹಾಡ್ಸು.
ಗ್ಯಾರಂಟಿ ನಮ್ಮ ಆರ್ಪಿಗೆ ನಿಮ್ ರೂಪಾರಾಣಿ ಹಾಡು ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಿಮ್ ರೂಪಾರಾಣಿಗೆ ಸಿನಿಮಾದಲ್ಲಿ ಒಂದ್ ಚಾನ್ಸ್ ಕೊಡ್ತಾರೆ. ನಿಜವಾಗ್ಲೂ ನಿಮ್ ರೂಪಾರಾಣಿ ಕರಿಯರ್ ಚೆನ್ನಾಗಿರುತ್ತೆ. ಹಾ, ಗ್ಯಾರಂಟಿಯಾಗಿ ಅದ್ಭುತನೇ ಆಗತ್ತೆ. ಪ್ರೋಗ್ರಾಮ್ಸ್ ಅಲ್ಲಾದ್ರೆ ರೂಪಾರಾಣಿ ಹಿಂದೆ ಶ್ಯಾಮನ ನಿಲ್ಸಿ ಹಾಡಿಸ್ತೀನಿ. ರೆಕಾರ್ಡಿಂಗ್ ಅಲ್ಲಿ ಅಷ್ಟು ದೊಡ್ಡ ಡೈರೆಕ್ಟರ್ ಮುಂದೆ ಹಾಗ್ ಮಾಡೋದಿಕ್ಕೆ ಹೇಗ್ ಸಾಧ್ಯ? ಏನಕ್ಕಿಲ್ಲಿದು? ಶ್ಯಾಮಂಗೆ ಮ್ಯೂಸಿಕ್ ಕಲಿಸ್ತಿದ್ದೀನಲ್ಲ ಡ್ಯಾಡಿ, ಹಾರ್ಮೋನಿಯಂ ತಗೊಂಡು ಬಂದಿದ್ದೀನಿ. ಗೌರಮ್ಮ ಆಂಟಿ, ಇವತ್ತು ಒಳ್ಳೆ ದಿನ ಅಂತಲ್ಲ, ಇವತ್ತೇ ಶ್ಯಾಮಂಗೆ ಸಂಗೀತ ಪಾಠ ಹೇಳ್ಕೊಡಕ್ಕೆ ಶುರು ಮಾಡಿ. ಹಾ ಸರಿ, ತಪ್ಪದೆ ಶುರು ಮಾಡ್ತೀನಿ. ಶ್ಯಾಮ, ನೋಡೆ ನಿನ್ನಿಂದಾಗಿ ನಾನ್ ಹೇಗ್ ಸಿಕ್ಕಾಕೊಂಡಿದ್ದೀನಿ. ರೀ ರೀ ನಾನು ನಿನಗೋಸ್ಕರ ಒಂದು ಗಿಫ್ಟ್ ತರ್ತಿದ್ದೀನಿ. ಗೌರಮ್ಮ ಆಂಟಿ, ನೀವು ಶ್ಯಾಮಂಗೆ ಸಂಗೀತ ಹೇಳ್ಕೊಡ್ಬೇಕು. ಹೌದು ಶ್ಯಾಮ, ಸಂಗೀತ ಕಲಿಬೇಕು. ನಿನ್ನ ಸುಂದರ ಹೋನಿಸು ನಿನ್ನ ಹಾಗೆ ಆಡಲು ತುಂಟಾಟ ನನಗೂ ಕಲಿಸು. ಬದಲಿಸಿ ನನ್ನ ಈ ಲೋಕವ ನಡೆಸುವೆ ನೀನು ನಿತ್ಯೋತ್ಸವ. ನನಸಿಗೂ ಚಂದ ಈ ವಾತ್ಸವ ಉಳಿದಿದೆ ನನ್ನ ಜೀವ. ನೀಯಾರೆ ಸಖಿ, ನೀಯಾರೆ ಸಖಿ.